ನಮಸ್ಕಾರ ರೈತ ಬಾಂಧವರೇ. ನಾನು ಡಾಕ್ಟರ್ ಶಶಿಕುಮಾರ್, ಬೇಸಾಯ ತಜ್ಞರು, ಹತ್ತಿ ಬೆಳೆ ಸಂಶೋಧನಾ ಕೇಂದ್ರ, ಅರದನಹಳ್ಳಿ ಫಾರ್ಮ್, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಹತ್ತಿಯನ್ನು ಸುಮಾರು 35,000ದಿಂದ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಯದಲ್ಲಿ ಬೆಳೆಯಲಾಗ್ತಾ ಇದೆ. ಈಗಾಗಲೇ ಬೆಳೆ ಹೂ ಕಟ್ಟುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಸಕ್ತ ವರ್ಷ ಅನೇಕ ಪ್ರದೇಶಗಳಲ್ಲಿ ಮಳೆ ಕೊರತೆಯಿಂದಾಗಿ ಹತ್ತಿಯ ಬೆಳವಣಿಗೆ ಕುಂಠಿತಗೊಂಡು ಇಳುವರಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇರತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ರೈತರು ಕೆಲವು ಮಧ್ಯಂತರ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಉತ್ತಮವಾದಂತಹ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮೊದಲನೇದಾಗಿ ತಾವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಂತರ ಬೇಸಾಯವನ್ನು ಮಾಡ್ತಕ್ಕಂಥದ್ದು. ಭೂಮಿಯ ಮೇಲ್ಮಟ್ಟದಿಂದ ಸುಮಾರು 3ರಿಂದ 5 ಸೆಂಟಿಮೀಟರ್ ಆಳದವರೆಗೆ ನಾವು ಅಂತರ ಬೇಸಾಯವನ್ನು ಮಾಡಿದ್ದೇ ಆದಲ್ಲಿ ನಾವು ಮಣ್ಣಿನಿಂದ ಹಾವಿಯಾಗ್ತಕ್ಕಂಥ ತೇವಾಂಶವನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು. ಸೊ ಇದನ್ನ ಪ್ರತಿ 15 ದಿವಸಗಳಿಗೊಮ್ಮೆ 2ರಿಂದ 3 ಬಾರಿ ಮಾಡಿದ್ರೆ ಸಾಕಷ್ಟು ತೇವಾಂಶವನ್ನು ನಾವು ಬೆಳೆಗಳಿಗೆ ಒದಗಿಸಬಹುದು. ಎರಡನೇದಾಗಿ ಕೂಡಲೇ ಕಳೆಗಳನ್ನು ಕಿತ್ತಾಕಬೇಕು. ಇದರಿಂದ ತೇವಾಂಶ ಮತ್ತು ಪೋಷಕಾಂಶಗಳ ಒಂದು ಸ್ಪರ್ಧೆಯನ್ನು ನಾವು ಕಡಿಮೆ ಮಾಡಬಹುದು. ಮೂರನೇದಾಗಿ ನೀವು ಸಸ್ಯದ ಬುಡಕ್ಕೆ ಸ್ವಲ್ಪ ಮಣ್ಣನ್ನ ಏರಾಗ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಇದರಿಂದ ಸಸ್ಯದ ಬೆಳವಣಿಗೆ ಸದೃಢವಾಗಿರುತ್ತದೆ, ಜೊತೆಗೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುತ್ತೆ. ಸಾಧ್ಯವಾದಲ್ಲಿ ರೈತರು ಎಲ್ಲೆಲ್ಲಿ ಕೃಷಿ ಅವಶೇಷಗಳಿದ್ದಾವೆ, ಅಥವಾ ಇಂದಿನ ಬೆಳೆಯ ಪಳವಳಿಕೆಗಳೇನಿದ್ದಾವೆ ಅಥವಾ ತರಗೆಲೆ, ಒಣ ಎಲೆ, ಈ ತರ ವಸ್ತುಗಳನ್ನೆಲ್ಲ ನೀವು ಭೂಮಿಯ ಮೇಲೆಲ್ಲ ಒದಿಕೆ ರೀತಿ ಹಾಸಿದರೆ ಭೂಮಿಯಿಂದ ಹಾವಿಯಾಗ್ತಕ್ಕಂಥ ನೀರನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಈ ಹಂತದಲ್ಲಿ. ಈಗ ನಾವು ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸತಕ್ಕಂಥದ್ದು ಸಾಧ್ಯ ಇಲ್ಲ, ಯಾಕಂದ್ರೆ ತೇವಾಂಶ ಕೊರತೆಯಿಂದ. ಹಾಗಾಗಿ ಎಲೆಗಳ ಮೇಲೆ ಸಿಂಪಡಿಸತಕ್ಕಂಥ ಪೋಷಕಾಂಶಗಳನ್ನು ನಾವು ಈ ಸಂದರ್ಭದಲ್ಲಿ ಬಳಸಬಹುದು. ಉದಾಹರಣೆಗೆ ಹೂ ಆಗುವ ಹಂತದಲ್ಲಿದ್ರೆ ಪ್ರತಿ ಲೀಟರ್ ನೀರಿಗೆ 20 ಗ್ರಾಂ ಯೂರಿಯಾ ಅಥವಾ 20 ಗ್ರಾಂ DAP ಅನ್ನು ನೀವು ಬಳಸಿ ಮಿಶ್ರಣ ಮಾಡಿ ಅದನ್ನು ಸಿಂಪಡಿಸಬಹುದು. ಅಥವಾ ಬೆಳೆ ಕಾಯಿ ಕಟ್ಟುವ ಹಂತದಲ್ಲಿದ್ರೆ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಅಷ್ಟು ಪೊಟ್ಯಾಷಿಯಂ ನೈಟ್ರೇಟ್ ನೀವು ಬಳಸಿ ಸಿಂಪಡಿಸಬಹುದು. ಅಥವಾ ಬೆಳೆ ತೀವ್ರ ಬರ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಿದ್ರೆ, ಈಗ ನೀರಿನಲ್ಲಿ ಕರಗ್ತಕ್ಕಂತಹ 19 ಸಿಗ್ತದೆ ಗೊಬ್ಬರ, ಅದನ್ನಾದ್ರೂ ಕೂಡ ನೀವು ಮಿಶ್ರಣ ಮಾಡಿ ನೀವು ಬಳಸಬಹುದು. ಸೊ ಇದರ ಜೊತೆಗೆ ನಾವು ಅಲ್ಲಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂತಂದ್ರೆ ಎಲೆಗಳು ಕೆಂಪಾಗಲಿಕ್ಕೆ. ಈಗ ತೇವಾಂಶದ ಕೊರತೆಯಿಂದ ಎಲೆಗಳೆಲ್ಲ ಕೆಂಪಾಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಂತಹ ಪರಿಸ್ಥಿತಿ ಏನಾದ್ರು ಕಂಡು ಬಂದ್ರೆ ನೀವು ಪ್ರತಿ ಲೀಟರ್ ನೀರಿಗೆ 10 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಮಿಶ್ರಣ ಮಾಡಿ ಬಳಸಬಹುದು. ಸೊ ಇವು ಪೋಷಕಾಂಶಗಳನ್ನು ಇಷ್ಟೊಂದು ನೀವು ನಿರ್ವಹಣೆ ಮಾಡಿದ್ರೆ ಬೆಳೆಗಳು ಚೇತರಿಸಿಕೊಳ್ತವೆ ಮತ್ತು ಉತ್ತಮವಾಗಿ ಬೆಳೀತಕ್ಕಂಥದ್ದು ಮತ್ತೆ ಒಳ್ಳೆ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ಬರ ಪರಿಸ್ಥಿತಿಯಲ್ಲಿ ನಾವು ಇನ್ನೊಂದನ್ನು ನಾವು ಗಮನಿಸಬೇಕಾಗ್ತದೆ, ಹೂವು ಮತ್ತು ಕಾಯಿ ಉದುರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರ ನಿರ್ವಹಣೆಗೆ ನೀವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್, ಈಗ ಪ್ಲಾನೋಫಿಕ್ಸ್ ಅಂತ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ, ಅದನ್ನ ಪ್ರತಿ 5 ಲೀಟರ್ ನೀರಿಗೆ 1 ಮಿಲಿಯಷ್ಟು ಅದನ್ನ ಸಿಂಪಡಿಸಿದ್ರೆ ನಾವು ಈ ಉದುರುವಿಕೆ ಮತ್ತು ಕಾಯಿ ಉದುರುವಿಕೆಯನ್ನು ನಾವು ತಡೆಗಟ್ಟಬಹುದು. ಸೊ ಇದರ ಜೊತೆಗೆ ಬಹಳ ಪ್ರಮುಖವಾದದ್ದು ಒಂದು ಪದ್ಧತಿ ಏನಂತಂದ್ರೆ, ನಮ್ಮ ರೈತರ ಇದರಲ್ಲಿ ಕುಡಿ ಚಿವುಕ್ತಕ್ಕಂಥದ್ದು ಇದೆ. ಇದು ಉತ್ತಮವಾದಂತಹ ಒಂದು ತಂತ್ರಜ್ಞಾನ. ಆದರೆ ಇಂತಹ ಬರದ ಪರಿಸ್ಥಿತಿಯಲ್ಲಿ ಈ ತಂತ್ರಜ್ಞಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಳವಡಿಸಿಕೊಳ್ಳಬೇಡಿ. ಇದರಿಂದ ಗಿಡಗಳು ಸ್ವಲ್ಪ ನೊಂದು ಇಳುವರಿ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಬೆಳೆ ಉತ್ತಮವಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಕುಡಿಯನ್ನ ಚಿವುಕತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಆದರೆ ಏನು ಕಾಯಿ ಬಿಡದ ರಂಬೆಗಳಿದ್ದಾವಲ್ಲ, ಅದನ್ನ ಬೇಕಾದ್ರೆ ನಾವು ಪ್ರೂನಿಂಗ್ ಮಾಡಿ ತೆಗೆದುಹಾಕೋದ್ರಿಂದ ನಾವು ಇದನ್ನ ಒಂದು ಉತ್ತಮವಾದಂಥ ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಸೊ ಇಷ್ಟು ಇದರ ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಾದದ್ದು ಅಂತಂದ್ರೆ, ಬರದ ಪರಿಸ್ಥಿತಿಯಲ್ಲಿ ಕೆಲವು ಕೀಟಗಳು ಅದರ ಸಂಖ್ಯೆ ಜಾಸ್ತಿ ಆಗ್ತದೆ. ಉದಾಹರಣೆಗೆ ರಸಹೀರಿ ಕೀಟಗಳಾದಂತಹ ಥ್ರಿಪ್ಸ್ ಇರ್ಬೋದು, ಹೆಪಿಡ್ಸ್ ಇರ್ಬೋದು, ಈ ತರ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇದರ ನಿರ್ವಹಣೆಗೆ ನೀವು ಸಾಧ್ಯವಾದಷ್ಟು ಶಿಫಾರಸು ಮಾಡತಕ್ಕಂಥ ಕೀಟನಾಶಕಗಳನ್ನ ನೀವು ಬಳಸಬೇಕಾಗುತ್ತೆ. ಸೊ ಇವಿಷ್ಟು ತಂತ್ರಜ್ಞಾನಗಳನ್ನ ಸದ್ಯದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಒಂದು ಉತ್ತಮವಾದಂತಹ ಇಳುವರಿಯನ್ನು ನಾವು ಪಡೆದುಕೊಳ್ಳಬಹುದು. ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಕೃಷಿ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು ರೈತ ಬಾಂಧವರು.